ನಾನು ಚೀನಾ ಅಂತ ಹೇಳ್ತಾ ಇದ್ದೆ. ನಾಟ್ ಓನ್ಲಿ ಇನ್ ಚೀನಾ, ರಾಜ್ಯದಲ್ಲೂ ಕೂಡ ಅಷ್ಟೇ. ರಾಜ್ಯದಲ್ಲೂ ಇಂತಹ ಪ್ರಕರಣಗಳು ಪತ್ತೆ ಆಗಿರುವಂತದ್ದು, ರಾಜ್ಯದಲ್ಲೂ ಭೂಗತವಾಗಿ ಕಾಡ್ತಾ ಇದೆ ಕೊರೋನಾ ಸೋಂಕು. ರಾಜ್ಯದಲ್ಲೂ ಕೂಡ ಭೂಗತವಾಗಿ ಕಾಡ್ತಾ ಇದೆ ಕೊರೋನಾ. ಚಿಕ್ಕಬಳ್ಳಾಪುರ, ಮೈಸೂರಿನಲ್ಲೂ ಕೂಡ ಈ ಒಂದು ಭೂಗತ ವೈರಸ್ ಕಾಡ್ತಾ ಇರುವಂತದ್ದು. ಭೂಗತ ವೈರಸ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಯಾವುದೇ ಈ ರೋಗದ ಲಕ್ಷಣಗಳು ಇಲ್ಲದಿದ್ದಂತ ಸಂದರ್ಭದಲ್ಲೂ ಕೂಡ ಪಾಸಿಟಿವ್ ಆಗಿರುವಂತ ಹಿನ್ನೆಲೆಯಲ್ಲಿ ಭೂಗತ ವೈರಸ್ ಅಂತ ಹೇಳ್ತಾ ಇದೀವಿ. 2 ಜಿಲ್ಲೆಗಳಲ್ಲಿ 8 ಕೇಸ್ಗಳಲ್ಲಿ ರೋಗದ ಲಕ್ಷಣಗಳೇ ಇರಲಿಲ್ಲ. ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಪಾಸಿಟಿವ್ ಆಗಿರುವಂತದ್ದು ಕೊರೋನಾ. ಗೌರಿಬಿದರೂರಿನ 4 ಕೇಸ್ನಲ್ಲಿ ರೋಗ ಲಕ್ಷಣ ಇರಲಿಲ್ಲ. ಅನುಮಾನದಿಂದ ಪರೀಕ್ಷೆಯನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗಿರುವಂತ ವರದಿ ಬಂದಿರುವಂತದ್ದು. ಮೆಕ್ಕಾದಿಂದ ಬಂದಂತ ಸೋಂಕಿತ ವೃದ್ಧನ 4 ಸಂಬಂಧಿಕರಿಗೆ ಪಾಸಿಟಿವ್ ಆಯ್ತು, ಅಂದ್ರೆ ಬ್ಲಡ್ ರಿಪೋರ್ಟ್ ಸಂದರ್ಭದಲ್ಲಿ. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರಲಿಲ್ಲ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲೂ ಕೂಡ ಇದೇ ರೀತಿಯಾದಂತ ಪ್ರಕರಣ. 4 ರೋಗ ಲಕ್ಷಣ ಇಲ್ಲದಿದ್ರೂ ಕೂಡ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಪೇಷಂಟ್ 52ರಿಂದ ಪೇಷಂಟ್ ನಂಬರ್ 52ರಿಂದ 4 ಹರಡಿದ್ದಂತ ಈ ಒಂದು ಕಿಲ್ಲರ್ ಕೊರೋನಾ. ಸೊ ಹೀಗಾಗಿ ವೈದ್ಯ ಲೋಕ ಈ ಒಂದು ಆಘಾತಕಾರಿ ಸುದ್ದಿಯನ್ನ ಹೇಳಿರುವಂತದ್ದು. ಅದು ಚೀನಾದ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ತಗೊಂಡು ರಾಜ್ಯದಲ್ಲೂ ಕೂಡ ಆಗಿರುವಂತ ಪ್ರಕರಣವನ್ನ ಉಲ್ಲೇಖ ಮಾಡಿ ಅವರು ಈ ಒಂದು ಆಘಾತಕಾರಿ ಸುದ್ದಿಯನ್ನ ಹೇಳಿದ್ದಾರೆ. ನಿಜಕ್ಕೂ ಆತಂಕ ಪಡಲೇಬೇಕಾದಂತ ವಿಚಾರ ಇದು. ಯಾಕೆಂದ್ರೆ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಸಾಕಷ್ಟು ಕಡೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ. ಇನ್ನು ಒಂದ್ ಕಡೆ ಜಿಲ್ಲಾಸ್ಪತ್ರೆಗಳಲ್ಲಿ ಐಸೋಲೇಷನ್ ಗಳಲ್ಲಿ ಇಡಲಾಗಿರುವಂತದ್ದು. ಅವರ ರಿಪೋರ್ಟೇ ಈಗ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುದರ್ಶನ್ ಅವರು, ತಜ್ಞ ವೈದ್ಯರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುದರ್ಶನ್ ಅವರೇ. ನಮಸ್ಕಾರ. ನಿಜಕ್ಕೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇಲ್ಲದೆ ಪಾಸಿಟಿವ್ ಪ್ರಕರಣ ಆಗಿದೆ ಅಂದ್ರೆ ಹೇಗೆ ಸರ್ ಅಂತ ಇದು? ಈಗ ನೋಡಿ, ಇದನ್ನ ಇನ್ನು ಒಂದು ಡೀಟೇಲ್ ಆಗಿ ಇದ್ರದ್ದೊಂದು ಇನ್ವೆಸ್ಟಿಗೇಷನ್ ಆಗೋದು ಒಂದು ಇದೆ, ಅದೊಂದು ನೋಡೋಣ. ಮತ್ತೆ ಈಗ ಬಹಳಷ್ಟು ಕಡೆ ಮಾಧ್ಯಮದಲ್ಲಿ ಈಗ ಐಸ್ಲ್ಯಾಂಡ್ ಅಲ್ಲಿ ಒಂದು ಸ್ಟಡಿ ಇದೆ, 20ರಿಂದ 40% ಕ್ಯಾರಿಯರ್ಸ್ ಇದ್ದಾರೆ ಅಂತ ಎಲ್ಲ ಮಾಹಿತಿಗಳು ಈಗೆಲ್ಲ ಮಾಧ್ಯಮಗಳಲ್ಲೂ ಈ ಮಾಹಿತಿ ಬಂದಿದೆ ಈಗ. ಸೊ ನಾವು ಇದನ್ನ ಹೇಗೆ ಇದನ್ನ ನೋಡ್ಬೇಕು ಅಂತಂದ್ರೆ, ಈಗ ನಮ್ಮಲ್ಲಿ ಈಗ 20ರಿಂದ 40% ಕ್ಯಾರಿಯರ್ಸ್ ಅಂದ್ರೆ ಅವರು ಆರೋಗ್ಯವಾಗಿ ಇದ್ದಾರೆ, ಆದ್ರೆ ಕೆಮ್ಮಿ ಸೀನಿ ಬೇರೆಯವ್ರಿಗೆ ಹರಡ್ತಾ ಇದ್ದಾರೆ ಅಂದ್ರೆ ಈ ಬೇರೆಯವ್ರಿಗೆ ಕಾಯಿಲೆ ಬರ್ಬೇಕು ಒಂದು. ಮತ್ತೆ ಅವ್ರು ಬಂದಾಗ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಬರ್ಬೇಕು. ಅವ್ರು 1 ದಿನ ಅಥವಾ 2 ದಿನ ಮನೆಯಲ್ಲಿರೋ ಔಷಧಿ ತಗೋಬಹುದು, ಆದ್ರೆ ಅದನ್ನ ಮುಚ್ಚಿಡೋದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ಮುಂದೆ ನಮ್ಮ ಒಂದು ಏನು ನಿಗಾವಣೆ ಒಂದು ವ್ಯವಸ್ಥೆ ಇದೆ, ಆ ನಿಗಾವಣೆ ವ್ಯವಸ್ಥೆಯಲ್ಲಿ ಅವರು ಖಂಡಿತ ಅವರು ಡಯಾಗ್ನೋಸಿಸ್ ಆಗ್ತಾರೆ ಅಂತ ಅನ್ಬಿಟ್ಟು. ಸೊ ಈಗ ಮತ್ತೆ ಇದರ ಇನ್ನೂ ಒಂದು ಇಂಪ್ಲಿಕೇಶನ್ ಏನಾಗುತ್ತೆ ಅಂತಂದ್ರೆ, ನಾವು ಈಗ ಮಾಸ್ಕ್ ಗಳನ್ನ ಉಪಯೋಗಿಸ್ತಾ ಇಲ್ಲ. ಓಕೆ, ಎಲ್ಲರೂ ಮಾಸ್ಕ್ ಹಾಕೋದು ಅಂತ ಅವಶ್ಯಕತೆ ಇಲ್ಲ ಅಂತ ಈಗ ಸಾಕಷ್ಟು ಮಾಹಿತಿ ಇದೆ ಅಂತ ಅನ್ಬಿಟ್ಟು ಸಾರ್ವಜನಿಕರೆಲ್ಲ ಮಾಸ್ಕ್ ಹಾಕೊಂಡು ಎಲ್ಲ ಓಡಾಡ್ಬೇಕು. ಮಾಸ್ಕ್ ಯಾರು ಹಾಕಬಾರ್ದು ಅಂದ್ರೆ ಆ ಸಿಂಪ್ಟಮ್ಸ್ ಇಲ್ದೇ ಇರೋರು ಯಾರು ಮಾಸ್ಕ್ ಹಾಕಬಾರ್ದು ಅಂತ ಅಲ್ವಾ? ಹೌದು. ಆದ್ರೆ ಆ ಸಿಂಪ್ಟಮ್ಸ್ ಇಲ್ದಲೇ ಇರೋರಿಗೆ ಪಾಸಿಟಿವ್ ಬರ್ತಾ ಇದೆಯಲ್ಲ? ಇಲ್ಲ, ಈಗ ಇದನ್ನ ನಾವು ನೋಡೋಣ. ನಾನು ಏನು ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂದ್ರೆ, ಈಗ ಆಯ್ತು ನಾವು ಅದನ್ನೊಂದು ಆರ್ಗ್ಯುಮೆಂಟ್ಗೆ ತಗೊಳ್ಳೋಣ. ಬಟ್ ಉಳಿದದ್ದು ಕೇಸ್ಗಳು ಇರುತ್ತಲ್ಲ, ಆ ಕೇಸ್ಗಳು ಇದ್ರ ತಕ್ಕಂಗೆ ಕೇಸ್ಗಳು ಇನ್ಕ್ರೀಸ್ ಆಗ್ಬೇಕಲ್ಲ, ಆ ತರ ಆಗ್ತಾ ಇಲ್ವಲ್ಲ ಒಂದು. ಸೊ ನಾನು ಒಂದು ಸದ್ಯಕ್ಕೆ ಏನು ಜನರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇದೀನಿ ಅಂದ್ರೆ, ಈಗ ಪಾಶ್ಚಿಮ ದೇಶಗಳಲ್ಲಿ ಅಲ್ಲಿ ಪರಿಸ್ಥಿತಿ, ಅಲ್ಲಿ ವ್ಯವಸ್ಥೆ, ಅಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟಿದೆ. ಭಾರತದ ಪರಿಸ್ಥಿತಿಗೂ ಅಲ್ಲಿಗೂ ಬಹಳ ಕೆಟ್ಟಿದೆ. ಸೊ ಅವರು ಗಾಬರಿಯಿಂದ ಎಲ್ಲ ಇದನ್ನ ನೋಡ್ತಾರೆ. ಈ ತರ ಏನೇನೋ ಕ್ಯಾರಿಯರ್ಸ್ ಇದೆ, ಅದು ಇದನ್ನ ನೋಡ್ತಾರೆ. ಸರ್, ಒಂದು ಇಂಟರ್ವ್ಯೂನ್ ಆಗ್ಬಿಡ್ತೀನಿ. ಒಂದು ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಯಾರೇ ಆಗ್ಲಿ, ಹೊರ ದೇಶದಿಂದ ಬಂದಂತವರಾಗ್ಲಿ ಅಥವಾ ಆ ದೇಶದಿಂದ ಬಂದಂತವರ ಸಂಪರ್ಕದಲ್ಲಿದ್ದಂತವರು ಮೇನ್ ಆಗಿ ಹೋಮ್ ಕ್ವಾರಂಟೈನ್ ಅಥವಾ ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಟ್ರೆ ಬೆಟರು. ಒಂದು ಫಸ್ಟ್ ಡೇ ಮತ್ತೆ 7th ಡೇ 14th ಡೇ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ಬಿಟ್ರೆ, ಅಂದ್ರೆ ಗಂಟಲು ದ್ರವದ ಪರೀಕ್ಷೆಯನ್ನ ಮಾಡಿಸ್ಬಿಟ್ರೆ ಇದೆಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ, ಸಿಂಪ್ಟಮ್ಸ್ ಇರ್ಲಿ ಬಿಡ್ಲಿ. ಹೌದು.
ಈಗ ನೋಡಿ ಏನೀಗ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತ ಈಗ ಶುರು ಆಗಿದೆ, ಅವ್ರಿಗೆ 12ನೇ ದಿವಸ ಮತ್ತೆ 14ನೇ ದಿವಸ ಅದು ಟೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ ಈಗ. ಸೊ ನಾನು ಒಬ್ಬ ಸ್ಪೆಷಲಿಸ್ಟ್ ಆಗಿ ಎಕ್ಸ್ಪರ್ಟ್ ಆಗಿ ಹೇಳೋದೇನು ಅಂತಂದ್ರೆ, ಈ ಒಂದು ರಿಸಲ್ಟ್ಸ್ ಬರೋವರೆಗೆ ನಮ್ಮ ವಿಜ್ಞಾನಿಗಳಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಹಾಗೂ ನಮ್ಮ ನಿಯಂತ್ರಣ ವಿಧಾನಗಳಲ್ಲಿ ಜನರಲ್ಲಿ ದೃಢ ನಂಬಿಕೆ ವಿಶ್ವಾಸ ಇರಲಿ. ಈ ಒಂದು ಪಾಶ್ಚಿಮ ದೇಶದ ಒಂದು ವ್ಯವಸ್ಥೆ ಅಥವಾ ಅಲ್ಲಿ ಇಲ್ಲಿ ಒಂದೊಂದು ಸ್ಟ್ರೇ ಇನ್ಸಿಡೆಂಟ್ಗಳನ್ನ ನಾವು ಜನರಲೈಸ್ ಮಾಡಿ ಮ್ಯಾಗ್ನಿಫೈ ಮಾಡಿ ಗಾಬರಿ ಆಗೋದು ಬೇಡ. ಯಾಕಂದ್ರೆ ನಾವು ಈಗ ಹೇಗೆ ನಾವು ನಡ್ಕೊಳ್ತಾ ಇದೀವಿ, ಹೇಗೆ ವ್ಯವಸ್ಥೆ ಒಳಗೆ ನಾವು ಒಂಥರ ಸೇಫ್ ಆಗಿದ್ದೀವಿ, ಇದು ಖಂಡಿತ ಎಫೆಕ್ಟಿವ್ ಆಗಿದೆ. ಇದರಲ್ಲಿ ನಮ್ಗೆ ವಿಶ್ವಾಸ ಇರ್ಲಿ ಅಂತ ನಾನು ಒಂದು ಮೆಸೇಜ್ ನ ಕೊಡ್ತೀನಿ, ಸಂದೇಶ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸುದರ್ಶನ್ ಅವರ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಅಂದ್ರೆ, ಯಾರೇ ಫಾರಿನ್ ಇಂದ ಬಂದ್ಲಿ ಅಥವಾ ಯಾರೇ ಆ ಫಾರಿನ್ ಇಂದ ಬಂದಂತ ಕುಟುಂಬದವರಾಗಿರ್ಲಿ ಅಥವಾ ಅವರ ಜೊತೆ ಸಂಪರ್ಕದಲ್ಲಿದ್ದಂಥವ್ರಾಗ್ಲಿ, ಒಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಬಿಡಿ. ಆ ಸಿಂಪ್ಟಮ್ಸ್ ಇಲ್ಲ, ನಾವು ಸೇಫ್ ಆಗಿದ್ದೀವಿ ಅನ್ಕೊಳ್ಳೋದನ್ನ ಬಿಟ್ಟು ಅದನ್ನ ಚೆಕ್ ಮಾಡಿಸ್ಕೊಂಡ್ರೆ ಕ್ಲಿಯರ್ ಆಗ್ಬಿಡುತ್ತೆ.